ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಪುತ್ತಿಗೆ ಗ್ರಾಮದಲ್ಲಿ ನಾಗು ನದಿಯ ತಟದಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ಮಹತೋಭಾರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನವು ಧರ್ಮ, ಆಧ್ಯಾತ್ಮಿಕತೆ, ಇತಿಹಾಸ, ಸಂಸ್ಕೃತಿ, ಶಿಲ್ಪಕಲೆ, ಜನಪದ ನಂಬಿಕೆ, ದೈವಾರಾಧನೆ ಹಾಗೂ ತುಳುನಾಡಿನ ರಾಜಪರಂಪರೆಯ ಸಮ್ಮಿಳನವಾಗಿ ಇಂದಿಗೂ ಅಸಂಖ್ಯಾತ ಭಕ್ತರ ಆರಾಧನಾ ಕೇಂದ್ರವಾಗಿ ಕಂಗೊಳಿಸುತ್ತಿದೆ. ಸುಮಾರು 9 ಶತಮಾನಗಳಿಗೂ ಅಧಿಕ ಇತಿಹಾಸವನ್ನು ತನ್ನೊಳಗೆ ಅಡಗಿಸಿಕೊಂಡಿರುವ ಈ ಪುಣ್ಯಕ್ಷೇತ್ರವು ಕೇವಲ ಒಂದು ದೇವಾಲಯವಲ್ಲ, ತುಳುನಾಡಿನ ವೈಭವ, ಚೌಟ ಅರಸರ ಭಕ್ತಿ, ಜನಪದ ಸಂಪ್ರದಾಯಗಳ ನಿರಂತರ ಪರಂಪರೆ ಹಾಗೂ ಸಾಮಾಜಿಕ ಸೌಹಾರ್ದದ ಪ್ರತೀಕವಾಗಿ ಗುರುತಿಸಲ್ಪಟ್ಟಿದೆ. ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನವು ಶೈವ ಪರಂಪರೆಯ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿದ್ದು, ಇಲ್ಲಿನ ಶ್ರೀ ಸೋಮನಾಥ ದೇವರು ಸೀಮೆ ಮಾಗಣಿಯ ಅಧಿದೇವತೆಯಾಗಿ ಪೂಜಿಸಲ್ಪಡುತ್ತಾರೆ. ದೇವರ ಕೃಪೆಯಿಂದ ಅನೇಕ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡಿದ್ದಾರೆ ಎಂಬ ದೃಢವಾದ ನಂಬಿಕೆ ಜನಮನಗಳಲ್ಲಿ ನೆಲೆಗೊಂಡಿದ್ದು, ಪ್ರತಿದಿನವೂ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಿ ಭಕ್ತಿಭಾವದಿಂದ ದರ್ಶನ ಪಡೆಯುತ್ತಾರೆ. ದೇವಾಲಯದ ಪವಿತ್ರ ವಾತಾವರಣ, ಪ್ರಕೃತಿಯ ಹಸಿರು ಹೊದಿಕೆ, ನಾಗು ನದಿಯ ಮಧುರ ಹರಿವು, ಪುರಾತನ ವೃಕ್ಷಗಳು ಹಾಗೂ ಸಾಂಪ್ರದಾಯಿಕ ದೇವಾಲಯ ಸಮುಚ್ಚಯವು ಭಕ್ತರಲ್ಲಿ ಅಪಾರ ಶಾಂತಿ, ನೆಮ್ಮದಿ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಉಂಟುಮಾಡುತ್ತದೆ. ತುಳುನಾಡಿನ ಪ್ರಸಿದ್ಧ ಅರಸು ಮನೆತನಗಳಲ್ಲಿ ಚೌಟ ವಂಶವು ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿದ್ದು, ಅವರ ಆಡಳಿತದಲ್ಲಿ ಅನೇಕ ದೇವಾಲಯಗಳು ನಿರ್ಮಾಣಗೊಂಡಿದ್ದರೂ ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನವು ವಿಶೇಷ ಸ್ಥಾನಮಾನವನ್ನು ಪಡೆದಿದೆ. ಚೌಟರು ಮೂಲತಃ ಉಳ್ಳಾಲ ಸಮೀಪದ ಸೋಮೇಶ್ವರವನ್ನು ತಮ್ಮ ರಾಜಧಾನಿಯಾಗಿ ಹೊಂದಿದ್ದರು. ನಂತರ 12ನೇ ಶತಮಾನದಲ್ಲಿ ರಾಜಕೀಯ, ಆಡಳಿತಾತ್ಮಕ ಹಾಗೂ ಭೌಗೋಳಿಕ ಕಾರಣಗಳಿಂದ ತಮ್ಮ ರಾಜಧಾನಿಯನ್ನು ಮೂಡಬಿದಿರೆಗೆ ಸ್ಥಳಾಂತರಿಸುವ ನಿರ್ಧಾರ ಕೈಗೊಂಡರು. ಆ ಕಾಲದಲ್ಲಿ ಚೌಟರ ಅರಸರಾಗಿದ್ದ ವರದಯ್ಯ ದೇವರಾಯ ಚೌಟರು ಪರಮ ಶಿವಭಕ್ತರಾಗಿದ್ದು, ಪ್ರತಿದಿನವೂ ಉಳ್ಳಾಲದ ಸೋಮೇಶ್ವರ ಕ್ಷೇತ್ರದಿಂದ ಶ್ರೀ ಸೋಮನಾಥ ದೇವರ ಪ್ರಸಾದವನ್ನು ಸ್ವೀಕರಿಸುವ ಸಂಪ್ರದಾಯವನ್ನು ಪಾಲಿಸುತ್ತಿದ್ದರು. ರಾಜಧಾನಿ ಸ್ಥಳಾಂತರವಾದ ನಂತರ ಈ ಸಂಪ್ರದಾಯಕ್ಕೆ ಅಡಚಣೆ ಉಂಟಾಗಬಹುದೆಂಬ ಚಿಂತೆಯಿಂದ ಮೂಡಬಿದಿರೆಗೆ ಸಮೀಪದಲ್ಲಿಯೇ ಶ್ರೀ ಸೋಮನಾಥ ದೇವರ ಸನ್ನಿಧಾನವನ್ನು ನಿರ್ಮಿಸುವ ಸಂಕಲ್ಪವನ್ನು ಅವರು ಕೈಗೊಂಡರು. ಈ ಸಂಕಲ್ಪವೇ ಮುಂದೆ ಪುತ್ತಿಗೆಯಲ್ಲಿ ಮಹತೋಭಾರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ನಿರ್ಮಾಣಕ್ಕೆ ಕಾರಣವಾಯಿತು. ಸ್ಥಳದ ಆಯ್ಕೆಯ ಸಂದರ್ಭದಲ್ಲಿ ನಡೆದ ಒಂದು ಅದ್ಭುತ ಘಟನೆಯು ಇಂದಿಗೂ ಜನಪದದಲ್ಲಿ ಜೀವಂತವಾಗಿದೆ. ಸಾಮಾನ್ಯವಾಗಿ ಪರಸ್ಪರ ವೈರಿಗಳೆಂದು ಪರಿಗಣಿಸಲ್ಪಡುವ ಹುಲಿ ಮತ್ತು ದನ ಒಂದೇ ಸ್ಥಳದಲ್ಲಿ ಯಾವುದೇ ಭಯವಿಲ್ಲದೆ ಜೊತೆಯಾಗಿ ವಿಹರಿಸುತ್ತಿರುವ ಅಪೂರ್ವ ದೃಶ್ಯವನ್ನು ಚೌಟ ಅರಸರು ಕಂಡರು. ಈ ಸ್ಥಳವು ಪರಮ ಪವಿತ್ರವಾದ ದೈವಸನ್ನಿಧಾನವೆಂದು ಪರಿಗಣಿಸಿ ಇದೇ ಸ್ಥಳದಲ್ಲಿ ದೇವಾಲಯವನ್ನು ನಿರ್ಮಿಸಬೇಕೆಂದು ನಿರ್ಧರಿಸಿದರು. ಈ ಘಟನೆ ಇಂದಿಗೂ ಕ್ಷೇತ್ರದ ಮಹಿಮೆಯನ್ನು ಸಾರುವ ಪ್ರಮುಖ ಜನಶ್ರುತಿಯಾಗಿ ಉಳಿದಿದೆ. ಪಶ್ಚಿಮ ಪ್ರವೇಶದ್ವಾರದ ಸಮೀಪ ನಿರ್ಮಿಸಲಾಗಿರುವ ಹುಲಿ ಹಾಗೂ ದನದ ಪ್ರತಿಮೆಗಳು ಇದೇ ದಂತಕಥೆಯ ಶಾಶ್ವತ ಸ್ಮಾರಕಗಳಾಗಿವೆ. ದೇವಾಲಯದ ನಿರ್ಮಾಣದ ಕುರಿತು ನಿಖರವಾದ ಐತಿಹಾಸಿಕ ದಾಖಲೆಗಳು ಲಭ್ಯವಿದ್ದು, ಶಾಲಿವಾಹನ ಶಕ 1177ರ ಶೋಭಕೃತ ಸಂವತ್ಸರದ ವೈಶಾಖ ಶುದ್ಧ ಸಪ್ತಮಿಯಂದು, ಅಂದರೆ ಕ್ರಿ. ಶ. 1255ರಲ್ಲಿ ದೇವಾಲಯ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿತು ಎಂಬ ಉಲ್ಲೇಖ ದೊರೆಯುತ್ತದೆ. ಮತ್ತೊಂದು ಚಾರಿತ್ರಿಕ ದಾಖಲೆಯಲ್ಲಿ ಕ್ರಿ. ಶ. 1245ರಿಂದ 1283ರ ಅವಧಿಯಲ್ಲಿ ವರದಯ್ಯ ದೇವರಾಯ ಚೌಟರು ಶ್ರೀ ಸೋಮನಾಥ ದೇವಸ್ಥಾನವನ್ನು ಪ್ರತಿಷ್ಠಾಪಿಸಿ ಪಂಚಧೂಮಾವತಿ ದೈವಕ್ಕೆ ಪ್ರತ್ಯೇಕ ಗುಡಿಯನ್ನು ನಿರ್ಮಿಸಿದರು ಎಂದು ಉಲ್ಲೇಖಿಸಲಾಗಿದೆ. ಈ ಎಲ್ಲ ದಾಖಲೆಗಳು ದೇವಾಲಯದ ಪ್ರಾಚೀನತೆ ಹಾಗೂ ಚೌಟರ ಭಕ್ತಿಭಾವವನ್ನು ಸ್ಪಷ್ಟಪಡಿಸುತ್ತವೆ.
ದೇವಾಲಯದ ಪೂಜಾ ಕೈಂಕರ್ಯಗಳಿಗಾಗಿ ಉಳ್ಳಾಲದ ಸೋಮೇಶ್ವರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಅರ್ಚಕರ ಒಂದು ಶಾಖೆಯನ್ನು ಪುತ್ತಿಗೆಗೆ ಕರೆತರಿಸಿ ನೇಮಿಸಲಾಯಿತು. ಪೂಜೆ, ನೈವೇದ್ಯ, ಉತ್ಸವ ಹಾಗೂ ದೈನಂದಿನ ನಿರ್ವಹಣೆಗೆ ಅಗತ್ಯವಾದ ಭೂಮಿ, ಆಸ್ತಿ ಹಾಗೂ ಇತರ ಸೌಲಭ್ಯಗಳನ್ನು ಚೌಟರು ದೇವಾಲಯಕ್ಕೆ ದಾನವಾಗಿ ನೀಡಿದ್ದರು. ಕ್ರಿ. ಶ. 15ನೇ ಶತಮಾನಕ್ಕೆ ಸೇರಿದ ಶಾಸನವೊಂದು ದೇವಾಲಯದಲ್ಲಿದ್ದು, ಆ ಕಾಲದಲ್ಲಿ ದೊರೆತ ದಾನಗಳ ಕುರಿತು ಅಮೂಲ್ಯ ಮಾಹಿತಿಯನ್ನು ನೀಡುತ್ತದೆ. ದೇವಾಲಯದ ವಾಸ್ತುಶಿಲ್ಪವು ಅತ್ಯಂತ ವಿಶಿಷ್ಟವಾಗಿದೆ. ಪಶ್ಚಿಮಾಭಿಮುಖವಾಗಿ ನಿರ್ಮಿತವಾಗಿರುವ ಈ ದೇವಾಲಯವು 3 ಸುತ್ತಿನ ವಿಶಾಲ ಪ್ರಾಕಾರಗಳನ್ನು ಹೊಂದಿದ್ದು, ಇದು ತುಳುನಾಡಿನ ದೇವಾಲಯ ವಾಸ್ತುಶೈಲಿಯಲ್ಲಿ ಅಪರೂಪದ ಉದಾಹರಣೆಯಾಗಿದೆ. ಸಾಮಾನ್ಯವಾಗಿ ದೇವಾಲಯಗಳು ಒಳಪ್ರಾಕಾರ ಮತ್ತು ಹೊರಪ್ರಾಕಾರವನ್ನು ಮಾತ್ರ ಹೊಂದಿರುವುದು ಕಂಡುಬರುತ್ತದೆ. ಆದರೆ ಪುತ್ತಿಗೆಯಲ್ಲಿ 3ನೆಯ ವಿಶಾಲ ಸುತ್ತು ರಾಜಾಂಗಣವೆಂದು ಪ್ರಸಿದ್ಧವಾಗಿದ್ದು, ದೇವಾಲಯದ ಭವ್ಯತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಈ ರಾಜಾಂಗಣವು ಚೌಟರ ಅರಮನೆಯೊಂದಿಗೆ ಸಂಪರ್ಕ ಹೊಂದಿದ್ದ ಮಾರ್ಗವಾಗಿದ್ದು, ಅರಸರು ನೇರವಾಗಿ ದೇವಾಲಯ ಪ್ರವೇಶಿಸಿ ಪೂಜೆ ಸಲ್ಲಿಸಲು ಅನುಕೂಲವಾಗಿತ್ತು. ಪೂರ್ವ ದಿಕ್ಕಿನಲ್ಲಿ ಗೋಪುರದ ಮೂಲಕ ರಾಜಾಂಗಣ ಪ್ರವೇಶವಿದ್ದು, ಅಲ್ಲಿಯೇ ವಿಶಾಲವಾದ ಪವಿತ್ರ ಸರೋವರವಿದೆ. ದೇವಾಲಯದ ಒಳಪ್ರಾಕಾರದಲ್ಲಿ ಕೇಂದ್ರ ಭಾಗದಲ್ಲಿ ದ್ವಿದಳ ಗರ್ಭಗುಡಿ ನಿರ್ಮಾಣಗೊಂಡಿದ್ದು, ಅದರೊಳಗೆ ಕರುಣಾಮಯರಾದ ಶ್ರೀ ಸೋಮನಾಥ ದೇವರ ದಿವ್ಯಲಿಂಗವು ಪ್ರತಿಷ್ಠಾಪಿತವಾಗಿದೆ. ಭಕ್ತರ ಪ್ರಕಾರ ಈ ಲಿಂಗವು ನಿತ್ಯ ನೂತನ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದು, ದರ್ಶನ ಮಾತ್ರದಿಂದಲೇ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಗರ್ಭಗುಡಿಯಲ್ಲಿರುವ 11ನೇ ಶತಮಾನದ ಕಂಚಿನ ಬಲಿಮೂರ್ತಿಯು ಜಟಾಮುಕುಟಧಾರಿಯಾದ ಸದಾಶಿವನೆಂದು ಗುರುತಿಸಲ್ಪಟ್ಟಿದ್ದು, ದೇವಾಲಯದ ಪುರಾತತ್ವ ಮಹತ್ವವನ್ನು ಹೆಚ್ಚಿಸುತ್ತದೆ. ದೇವಕೋಷ್ಟಗಳಲ್ಲಿ 13ನೇ ಶತಮಾನದ ಸುಂದರ ಷಡ್ಬಾಹು ಮಹಿಷಮರ್ದಿನಿಯ ವಿಗ್ರಹವಿದ್ದು, ಸುಮಾರು ಅರ್ಧ ಮೀಟರ್ ಎತ್ತರದ ಈ ಶಿಲ್ಪವು ಶಿಲ್ಪಕಲೆಯ ಅದ್ಭುತ ಮಾದರಿಯಾಗಿದೆ. ಶ್ರೀ ದೇವರ ಬಲಭಾಗದಲ್ಲಿ ಶಾಂತಗಂಭೀರ ರೂಪದಲ್ಲಿ ಮಹಿಷಾಸುರಮರ್ದಿನಿ ಅಮ್ಮನವರು ಭಕ್ತರಿಗೆ ಅಭಯ ನೀಡುತ್ತಾ ವಿರಾಜಮಾನರಾಗಿದ್ದಾರೆ. ಎಡಭಾಗದಲ್ಲಿ ವಿಘ್ನ ನಿವಾರಕ ಶ್ರೀ ಮಹಾಗಣಪತಿ ದೇವರ ವಿಗ್ರಹವಿದ್ದು, ಪ್ರತಿಯೊಂದು ಪೂಜೆಯೂ ಇವರ ಆರಾಧನೆಯಿಂದಲೇ ಆರಂಭಗೊಳ್ಳುತ್ತದೆ. ಒಳಪ್ರಾಕಾರದ ವಾಯವ್ಯ ದಿಕ್ಕಿನಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಹಾಗೂ ಚಂದ್ರನಾಥೇಶ್ವರ ದೇವರ ಸಂಕಲ್ಪವಿದ್ದು, ಭಕ್ತರು ವಿಶೇಷ ಭಕ್ತಿಯಿಂದ ಪೂಜಿಸುತ್ತಾರೆ. ನೈಋತ್ಯ ದಿಕ್ಕಿನಲ್ಲಿ ಪ್ರಸಿದ್ಧ ಪಂಚಧೂಮಾವತಿ ದೈವದ ಗುಡಿಯಿದ್ದು, ತುಳುನಾಡಿನ ದೈವಾರಾಧನೆಯ ಪ್ರಮುಖ ಕೇಂದ್ರಗಳಲ್ಲಿ ಇದು ಒಂದಾಗಿದೆ. ಚೌಟರ ಕಾಲದಲ್ಲಿಯೇ ಈ ದೈವವನ್ನು ಕ್ಷೇತ್ರದ ರಕ್ಷಕ ದೈವವಾಗಿ ಪ್ರತಿಷ್ಠಾಪಿಸಲಾಗಿತ್ತು. ಮಧ್ಯ ಪ್ರಾಕಾರದ ಪೂರ್ವ ಭಾಗದಲ್ಲಿ ಕರಿಯಮಾಲ ದೈವದ ಸನ್ನಿಧಾನವಿದ್ದು, ಹೊರ ಪ್ರಾಕಾರದ ಪಶ್ಚಿಮ ಭಾಗದಲ್ಲಿ ರಕ್ತೇಶ್ವರಿ ಅಮ್ಮನವರ ಸನ್ನಿಧಿಯಿದೆ. 3ನೇ ಸುತ್ತಿನ ದ್ವಾರದ ಬಳಿಯೂ ರಕ್ತೇಶ್ವರಿ ದೇವಿಯ ಆರಾಧನೆ ನಡೆಯುತ್ತದೆ. ದೇವಾಲಯದ ವಾಯವ್ಯ ಭಾಗದಲ್ಲಿ ಪುರಾತನ ನಾಗಸಂಕಲ್ಪವಿದ್ದು, ನಾಗಾರಾಧನೆಯು ಇಲ್ಲಿ ವಿಶೇಷ ಮಹತ್ವ ಪಡೆದಿದೆ. ನೆಲ್ಲಿಗುಡ್ಡೆ ಸಮೀಪದಲ್ಲಿರುವ ಉಮೆಗುಂಡಿ ಬ್ರಹ್ಮಸ್ಥಾನವು ದೇವಾಲಯದೊಂದಿಗೆ ಸಂಬಂಧ ಹೊಂದಿರುವ ಪವಿತ್ರ ಕ್ಷೇತ್ರವಾಗಿದೆ. ಪಂಚದೈವಸ್ಥಾನವೆಂದು ಪ್ರಸಿದ್ಧವಾಗಿರುವ ಈ ಬ್ರಹ್ಮಸ್ಥಾನವು ಇತ್ತೀಚಿನ ವರ್ಷಗಳಲ್ಲಿ ಜೀರ್ಣೋದ್ಧಾರಗೊಂಡಿದ್ದು, ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ. ದೇವಾಲಯದ ಹೆಸರು ಹೇಗೆ ಪುತ್ತಿಗೆ ಎಂಬ ಸ್ಥಳನಾಮದೊಂದಿಗೆ ಬೆಸೆದುಕೊಂಡಿತು ಎಂಬುದಕ್ಕೂ ವಿಶೇಷ ಹಿನ್ನೆಲೆಯಿದೆ. ದೇವಾಲಯ ನಿರ್ಮಾಣಕ್ಕೂ ಮೊದಲು ಈ ಪ್ರದೇಶದಲ್ಲಿ ಹೆಚ್ಚಿನ ಜನವಸತಿ ಇರಲಿಲ್ಲ. ದೇವಾಲಯ ನಿರ್ಮಾಣದ ನಂತರ ಕ್ರಮೇಣ ಹೊಸ ವಾಸಸ್ಥಾನಗಳು ನಿರ್ಮಾಣಗೊಂಡು ಗ್ರಾಮ ರೂಪುಗೊಂಡಿತು. ಸ್ಥಳನಾಮ ಸಂಶೋಧಕರ ಅಭಿಪ್ರಾಯದಂತೆ ಪುತ್ ಅಥವಾ ಪುದಿ ಎಂಬ ಪದದಿಂದ ಪುತ್ತಿಗೆ ಎಂಬ ಹೆಸರು ರೂಪುಗೊಂಡಿದ್ದು, ಇದರ ಅರ್ಥ ಹೊಸದಾಗಿ ಜನವಸತಿಗೆ ಒಳಪಟ್ಟ ಪ್ರದೇಶ ಎಂಬುದಾಗಿದೆ. ದಂತಕತೆ ಮತ್ತು ಭಾಷಾ ಸಂಶೋಧನೆಯ ಈ ಅಭಿಪ್ರಾಯಗಳು ಪರಸ್ಪರ ಪೂರಕವಾಗಿದ್ದು, ಸ್ಥಳನಾಮದ ಉಗಮವನ್ನು ಸಮರ್ಥಿಸುತ್ತವೆ.
ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನವು ತುಳುನಾಡಿನ ಧಾರ್ಮಿಕ ಜೀವನದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಹೊಂದಿದೆ. ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಿಯ ಮಹೋತ್ಸವದ ದಿನಾಂಕ ನಿರ್ಧಾರವು ಪುತ್ತಿಗೆ ದೇವಾಲಯದಲ್ಲಿ ನಡೆಯುವ ಸಂಪ್ರದಾಯವಿದ್ದು, ಈ ಕ್ಷೇತ್ರದ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಸಾರುತ್ತದೆ. ಸೀಮೆ ಮಾಗಣೆಯ ಅನೇಕ ದೇವಾಲಯಗಳ ಆಚರಣೆಗಳು ಹಾಗೂ ಧಾರ್ಮಿಕ ನಿರ್ಣಯಗಳಿಗೆ ಈ ದೇವಾಲಯವು ಮಾರ್ಗದರ್ಶಕ ಸ್ಥಾನವನ್ನು ಹೊಂದಿದೆ. ಪ್ರತಿದಿನ ಬೆಳಗ್ಗಿನಿಂದ ರಾತ್ರಿ ತನಕ ನಿತ್ಯ ಪೂಜೆ, ಅಭಿಷೇಕ, ಅಲಂಕಾರ, ನೈವೇದ್ಯ, ಮಹಾಮಂಗಳಾರತಿ ಹಾಗೂ ವಿವಿಧ ಸೇವೆಗಳು ಶಾಸ್ತ್ರೋಕ್ತವಾಗಿ ನೆರವೇರುತ್ತವೆ. ಪಂಚಪರ್ವ, ಶಿವರಾತ್ರಿ, ಕಾರ್ತಿಕ ಮಾಸ, ಶ್ರಾವಣ ಮಾಸ, ವಿಶೇಷ ಸೋಮವಾರಗಳು ಹಾಗೂ ಇತರ ಹಬ್ಬಗಳ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ವಾರ್ಷಿಕ ಬ್ರಹ್ಮರಥೋತ್ಸವ ಹಾಗೂ 15 ದಿನಗಳ ಉತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ. ಈ ಸಂದರ್ಭದಲ್ಲಿ ರಥೋತ್ಸವ, ವಿವಿಧ ವಾಹನೋತ್ಸವಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಭಜನೆ, ವೇದಪಾರಾಯಣ, ಅನ್ನಸಂತರ್ಪಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತರಲ್ಲಿ ಭಕ್ತಿ ಮತ್ತು ಸಂಭ್ರಮವನ್ನು ಉಂಟುಮಾಡುತ್ತವೆ. ದೇವಾಲಯದ ರಥ ಉತ್ಸವ ವಾಹನಗಳು, ಧ್ವಜಸ್ತಂಭ, ಬಲಿಪೀಠ, ದೀಪಸ್ತಂಭ ಹಾಗೂ ಪುರಾತನ ಶಿಲ್ಪಗಳು ದೇವಾಲಯದ ಕಲಾತ್ಮಕ ವೈಭವವನ್ನು ಸಾರುತ್ತವೆ. ನಾಗು ನದಿಯ ತಟದಲ್ಲಿರುವ ಈ ಕ್ಷೇತ್ರವು ಪ್ರಕೃತಿಯ ಅಪರೂಪದ ಸೌಂದರ್ಯದಿಂದ ಕೂಡಿದ್ದು, ಹಸಿರಿನಿಂದ ಆವೃತವಾದ ಪರಿಸರ, ನದಿಯ ನಿಶ್ಶಬ್ದ ಹರಿವು, ಪ್ರಾಚೀನ ಮರಗಳು ಹಾಗೂ ಶಾಂತ ವಾತಾವರಣವು ಯಾತ್ರಿಕರಿಗೆ ಅಪೂರ್ವ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಈ ಕ್ಷೇತ್ರದಲ್ಲಿ ಧರ್ಮ, ಸಂಸ್ಕೃತಿ, ದೈವಾರಾಧನೆ, ಜನಪದ ಪರಂಪರೆ, ರಾಜವೈಭವ, ಪುರಾತತ್ವ, ಶಿಲ್ಪಕಲೆ ಹಾಗೂ ಪ್ರಕೃತಿಯ ಸೌಂದರ್ಯವು ಒಂದೇ ಸ್ಥಳದಲ್ಲಿ ಸಮನ್ವಯಗೊಂಡಿರುವುದರಿಂದ ಇದು ತುಳುನಾಡಿನ ಅಪರೂಪದ ಪರಂಪರಾ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. ಶತಮಾನಗಳ ಇತಿಹಾಸವನ್ನು ಹೊತ್ತು ನಿಂತಿರುವ ಮಹತೋಭಾರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನವು ಇಂದಿಗೂ ಭಕ್ತರ ಭರವಸೆಯ ಬೆಳಕಾಗಿ, ಸಂಸ್ಕೃತಿಯ ಜೀವಂತ ಸಾಕ್ಷಿಯಾಗಿ, ಚೌಟರ ವೈಭವದ ಅಮರ ಸ್ಮಾರಕವಾಗಿ ಹಾಗೂ ತುಳುನಾಡಿನ ಧಾರ್ಮಿಕ ಪರಂಪರೆಯ ಅಮೂಲ್ಯ ನಿಧಿಯಾಗಿ ಭವ್ಯವಾಗಿ ಕಂಗೊಳಿಸುತ್ತಿದೆ. ಶ್ರೀ ಸೋಮನಾಥ ದೇವರ ಅನುಗ್ರಹ, ಪಂಚಧೂಮಾವತಿ ದೈವದ ರಕ್ಷಣೆ, ಮಹಿಷಮರ್ದಿನಿ ಅಮ್ಮನವರ ಕರುಣೆ, ಶ್ರೀ ಮಹಾಗಣಪತಿಯ ಆಶೀರ್ವಾದ ಹಾಗೂ ಕ್ಷೇತ್ರದ ಸಮಸ್ತ ದೈವಗಳ ಕೃಪೆಯಿಂದ ಈ ಪುಣ್ಯಕ್ಷೇತ್ರವು ಭಕ್ತರ ಬದುಕಿಗೆ ಆಧ್ಯಾತ್ಮಿಕ ಶಕ್ತಿ, ಧೈರ್ಯ, ನೆಮ್ಮದಿ ಮತ್ತು ಸಮೃದ್ಧಿಯನ್ನು ನೀಡುತ್ತಾ ಶಾಶ್ವತವಾಗಿ ಜನಮನಗಳಲ್ಲಿ ಆರಾಧ್ಯ ಸ್ಥಾನವನ್ನು ಅಲಂಕರಿಸಿಕೊಂಡಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.